ಐಪಿಎಲ್ ಅಲ್ಲಿ ಬಿಗ್ ಅಪ್ಡೇಟ್. ಐಪಿಎಲ್ ಫ್ಯಾನ್ಸ್ ಗೆ ಒಂಥರ ಗುಡ್ ನ್ಯೂಸ್ ಕೊಟ್ಟಿರುವಂತದ್ದು ಬಿಸಿಸಿಐ. ಏನ್ ಗುಡ್ ನ್ಯೂಸ್ ಅಂತ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪಟ್ ಅಂತ ಸಬ್ಸ್ಕ್ರೈಬ್ ಆಗಿ, ಹಾಗೆ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ಹಾಗೆ ಈ ವಿಡಿಯೋ ನಿಮ್ಮೆಲ್ಲ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಬನ್ನಿ, ಏನ್ ಗುಡ್ ನ್ಯೂಸ್ ಕೊಟ್ಟಿದೆ ಬಿಸಿಸಿಐ ಅನ್ನೋದನ್ನ ತಿಳ್ಕೊಳ್ಳೋಣ. ಇನ್ನು ಮುಂದೆ ಐಪಿಎಲ್ ವರ್ಷದಲ್ಲಿ 2 ಸಲ ನಡೆಯುತ್ತೆ. ಅದು 2027 ಅಲ್ಲಿ ನಡೆಯಲ್ಲ, 2028 ಇಂದ ನಡೆಯುತ್ತೆ. ಏನಕ್ಕಪ್ಪ ನಡೆಯುತ್ತೆ ಅಂದ್ರೆ ಬ್ರಾಡ್ಕಾಸ್ಟರ್ಸ್ ನ ಒತ್ತಾಯದಿಂದ ಅಂತ ಹೇಳ್ಬೋದು. ಹೌದು, ಬ್ರಾಡ್ಕಾಸ್ಟರ್ಸ್ ಕೇಳ್ತಾ ಇದಾರೆ ಐಪಿಎಲ್ ನ ನಮ್ಗೆ ಏಪ್ರಿಲ್ ಮೇಲಲ್ಲಿ ನಡೆಸ್ತಾ ಇರೋದ್ರಿಂದ ನಮ್ಗೆ ವ್ಯೂವರ್ಶಿಪ್ ಬರ್ತಾ ಇಲ್ಲ, ಅದರಿಂದ ನೀವು ನಮ್ಗೆ ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ ಈ ಟೈಮಲ್ಲಿ ಹಾಕಿ. ಆ ಟೈಮಲ್ಲಿ ಆಯುಧ ಪೂಜೆ, ದೀಪಾವಳಿ, ಇನ್ನು ಮುಂತಾದ ಹಬ್ಬಗಳೆಲ್ಲ ಅದೇ ಟೈಮಲ್ಲಿ ಇರುತ್ತೆ. ಮತ್ತು ಆ ಟೈಮಲ್ಲಿ ಬಿಗ್ ಸೇಲ್ಸ್ ಗಳು, ದೊಡ್ಡ ವ್ಯವಹಾರಗಳು ನಡೆಯುತ್ತೆ. ದೊಡ್ಡ ವ್ಯವಹಾರಗಳು ನಡೆಯೋದ್ರಿಂದ ಅಲ್ಲಿ ನಾವು ಒಂದ್ ಸ್ವಲ್ಪ ಆದಾಯನ ಗಳಿಸಬಹುದು. ಈಗ ಗೇಮಿಂಗ್ ಅಪ್ಲಿಕೇಶನ್ಸ್ ಎಲ್ಲ ಬ್ಯಾನ್ ಆಗಿರೋದ್ರಿಂದ ನಾವು ಇಲ್ಲಿ ದುಡ್ಡನ್ನ ಮಾಡಕ್ ಆಗ್ತಾ ಇಲ್ಲ ಅಂತ ಬ್ರಾಡ್ಕಾಸ್ಟರ್ಸ್ ಬಿಸಿಸಿಐ ಮೇಲೆ ಒತ್ತಾಯ ನೀಡ್ತಾ ಇದ್ದೇವೆ. ಆದ್ರೆ ಬಿಸಿಸಿಐ ಅವರು ಐಸಿಸಿ ಇಂದ ಶೆಡ್ಯೂಲ್ ತಗೊಂಡಿರೋದು ಏಪ್ರಿಲ್ ಮೇ ಮಂತ್ ಅಲ್ಲಿ. ಅದರಿಂದ ನೆಕ್ಸ್ಟ್ 2027 ಅಲ್ಲಿ ಕೂಡ ಆಗಲ್ಲ. 2028 ಗೆ ಬಿಸಿಸಿಐ ಅವರ ಪ್ಲಾನ್ ಏನಪ್ಪಾ ಅಂದ್ರೆ ಮ್ಯಾಚ್ ಗಳನ್ನ ಒಂದು ಟೀಮ್ ವಿರುದ್ಧ, ಈಗ 4 ಟೀಮ್ ಆಪೋಸಿಟ್ ಒಂದೊಂದು ಮ್ಯಾಚ್ ಮಾತ್ರ ಆಡ್ತಾ ಇದಾವೆ. ಅದನ್ನು ಕೂಡ 2 ಮ್ಯಾಚ್ ಮಾಡಿ 94 ಮ್ಯಾಚ್ ಗಳನ್ನ ಮಾಡಿ ಲೀಗ್ ನ ಸ್ವಲ್ಪ ವಿಸ್ತರಿಸಿ ಏಪ್ರಿಲ್, ಮೇ ಈ ಟೈಮಲ್ಲಿ ಸ್ವಲ್ಪ ಮ್ಯಾಚ್ಗಳು ಮತ್ತು ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ ಈ ಟೈಮಲ್ಲಿ ಸ್ವಲ್ಪ ಮ್ಯಾಚ್ ಗಳನ್ನ ಆಡ್ಸೋಣ ಅಂತ ಅವ್ರ ಪ್ಲಾನ್ ಇದೆ. ಆದ್ರೆ ಇದಕ್ಕೆ ಐಸಿಸಿ ಇಂದ ಅನುಮತಿ ಸಿಗುತ್ತೋ ಇಲ್ವೋ ಅದು ಗೊತ್ತಿಲ್ಲ. ಐಸಿಸಿ ಏನ್ ಹೇಳುತ್ತೆ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಮಾಹಿತಿ ಇಲ್ಲ. ಇದು ಇನ್ನೂ ಐಸಿಸಿ ಹೋಗಿಲ್ಲ. ಬಟ್ ಇಂಡಿಯನ್ ಬ್ರಾಡ್ಕಾಸ್ಟರ್ಸ್ ಅವ್ರ ಗೋಸ್ಕರ ಕೇಳ್ತಾ ಇದಾರೆ. ಲಾಸ್ ಆಗಿದೆ, ನಾವು ಆದಾಯ ಮಾಡ್ಕೊಳ್ಳೇಬೇಕು ಅನ್ನೋದಕ್ಕೋಸ್ಕರ ಬಿಸಿಸಿಐ ಮೇಲೆ ಒತ್ತಾಯ ಏರ್ತಾ ಇದಾರೆ. ಇದು ಬಿಸಿಸಿಐ ಮೇಲೆ ಒತ್ತಾಯ ಏರ್ತಾ ಇರೋದ್ರಿಂದ ಬಿಸಿಸಿಐ ಕೂಡ ಐಸಿಸಿ ಹತ್ರ ಮಾತಾಡಿ ಇನ್ನು ಮುಂದೆ ಅದೇ ರೀತಿ ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ ಈ ಟೈಮಲ್ಲಿ ಐಪಿಎಲ್ ನಡೆಯೋ ರೀತಿ ಮಾಡ್ಬೋದು. ಇನ್ನೂ ಒಂದೇನಪ್ಪಾ ಅಂದ್ರೆ 2028ಕ್ಕೆ ಇನ್ನೂ 2 ಟೀಮ್ ಹೆಚ್ಚಾಗೋ ಚಾನ್ಸಸ್ ಐತೆ ಅನ್ನೋದ್ರ ಬಗ್ಗೆ ಮಾಹಿತಿ ಬರ್ತಾ ಇದೆ. ಅಷ್ಟು ಅದ್ರ ಬಗ್ಗೆ ಯಾವುದೇ ಅಪ್ಡೇಟ್ ಸಿಕ್ಕಿಲ್ಲ, ಬಟ್ ಮಾಹಿತಿ ಸಿಗ್ತಾ ಐತೆ. ಏನಾಗುತ್ತೆ ನೋಡೋಣ. ಇದು ಈ ಅಪ್ಡೇಟ್ ಆಗಿತ್ತು. ಈ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಗೈಸ್.